ನಮಸ್ಕಾರ ಗಾಯ್ಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಹೊಲದಿಂದ. ಬೆಳಗ್ಗೆ ಬೆಳಗ್ಗೆ ಕಟ್ಟಕ್ಕೆ ಬಂದಿದ್ದೀನಿ. ಏನಪ್ಪ ಆಯುಧ ಪೂಜೆ ದಿವಸ ನಾವು ಬೆಂಗ್ಳೂರು ಕಟ್ತೇವೆ ಅಂದರೆ ಸೊ ನಾವು ಇದು ಒಂದು ಕಟ್ಬಿಟ್ರೆ ನಮಗೆ ಕೆಲಸ ಇಲ್ಲ ಅದೇ. ಸೊ ಎಲ್ಲರಿಗೂ ಹ್ಯಾಪಿ ಆಯುಧ ಪೂಜೆ ಗೈಸ್. ಆಯುಧ ಪೂಜೆ ಶುಭಾಶಯಗಳು. ಸೊ ನೆನ್ನೆ ಎಲ್ಲ ಟ್ಯಾಕ್ಟ್ರಿ ಆ್ಯಂಡ್ ಗಾಡಿ ಸ್ಕೂಟಿ ಇನ್ನೊಂದು ಐತೆ ತೊಳಿಬೇಕು. ಸೊ ಇದನ್ನು ಕೊಟ್ಟಿದ್ದೀನಿ. ಸೊ ಈಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಇದೊಂದು ಸ್ಕೂಟಿ ತೊಳೆದ್ಬಿಟ್ಟು ಹದಿನೈದು ಕುಂಟೆ ಎಲ್ಲ ತೊಳೆದ್ಬಿಟ್ಟು ನೀರಲ್ಲಿ ಸೊ ಒಂದು ಸ್ವಲ್ಪ ಮಾವಿನ ಸೊಪ್ಪು ಕಿತ್ಕೊಂಡ್ಬಂದು ಬಾಳೆಕಾಯಿ ತಗೊಂಬಂದು ಬೆಳೆಸ್ಕೊಂಡಿದ್ದೀನಿ. ಸೊ ಅಷ್ಟೇ ಮಾಡೋದು ಗೈಸ್. ಟ್ಯಾಕ್ಟ್ರಿ ಒಂದು ಸ್ವಲ್ಪ ಹೊತ್ತು ತೊಳೆಸಿದ್ದು ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಎಲ್ಲಕ್ಕೂ ನೀರು ಹಾಕ್ಬಿಟ್ಟು ನಿಂತ್ಬಿಟ್ಟು ತೊಳಿಬೇಕು. ಸೊ ನಿಮ್ಮನೇಲಿ ಯಾವ ಥರ ಇದೆ ಆಯುಧ ಪೂಜೆ ಅಂತ ಕಾಮೆಂಟ್ ಹಾಕಿ. ಇಷ್ಟು ಗಾಡಿ ನಿಲ್ಸಿದ್ದೀರಾ, ಪೂಜೆ ಹೆಂಗೆ ಮಾಡಿದ್ರಿ ಅಂತ ಕಾಮೆಂಟ್ ಹಾಕಿ. ನಾನು ಹಾಕ್ತೀನಿ ಗಾಡಿ ಹೋಗ್ಬೇಕಲ್ಲ ಈಗ ಮನೆಗೆ. ಸೊ ಅದೇ ಪ್ರೋಸೆಸ್. ಮಧ್ಯಾಹ್ನ ಪೂಜೆ ಮಾಡೋದು ಅನ್ಸುತ್ತೆ. ಸೊ ಅದೇ ಪ್ರೋಸೆಸ್. ಸೊ ಈಗ ಮನೆಗೆ ಹೋಗ್ಬೇಕು ಗೈಸ್. ಮನೆಗೆ ಹೋದ್ಬಿಟ್ಟು ಸಿಗ್ತೀನಿ ಆಯಿತಾ ಗಾಯ್ಸ್. ಈಗ ಹೊಲ್ತಕ್ಕೆ ಬಂದೀನಿ ಬಿಕಾಸ್ ಮಾವಿನ ಸೊಪ್ಪು ಬೇಕಾಗಿತ್ತು ತೋರಣಕ್ಕೆ. ಸೊ ಅದಕ್ಕೆ ಇಲ್ಲಿ ಹೇಳ್ತೆ ನೋಡಿ ಮಾವಿನ ಗಿಡ. ಮಾವಿನ ಸೊಪ್ಪು ಕೈಕೊಂಡು ಬನ್ನಿ. ಹಂಗೆ ಇಲ್ಲೇ ಇದು ಮಾಡ್ಕೊತೀನಿ ತರ್ಕತಿ ಎಲೆನೇ ಮತ್ತೇನು ಸುಮ್ಮನೆ ಇದಾಗುತ್ತೆ. ಸೊ ಈಗ ತರಕಾರಿ ಟೊಮೆಟೊ ನೋಡಿ ಕಡ್ಡಿ ಗಿಡ ಆಗ್ಬಿಡ್ತು. ವರ್ಷ ಆಗ್ದಾಗೆಲ್ಲ ಹಿಂಗೆ ಕಡ್ಡಿ ಗಿಡ ಆಗ್ಬಿಡುತ್ತೆ. ಏನು ಮಾಡೋದು ಹೇಳಿ. ಯಾವಾಗ ಹಾಕ್ತೀವೋ ಅವಾಗಲೆಲ್ಲ ಕಡ್ಡಿ ಗಿಡ ಹಾಕಿ ಬೇಸರ ಆಗ್ಬಿಡುತ್ತೆ ಒಂದು ಸ್ವಲ್ಪ. ಯಾಕೆ ಹಿಂಗೆ ಆಗ್ತದೆ ಅಂತ ಅದಾಗ ಚೀಟಾಗಿ ಹಿಂಗೆ ರಾಗಿ ಹಾಕಿದ್ರೂ ಆರಾಮಾಗಿ ಬರೋದು ಈ ಕಡೆ ಕಂಡಿಗೆ. ಸುಮ್ಮನೆ ಟೊಮೆಟೊ ಹಾಕಿ ಪ್ರತಿ ಸಲನೂ ಹಿಂಗೆ ಗೈಸ್. ಪ್ರತಿ ಸಲನೂ ಹಿಂಗೆ ಕಡ್ಡಿ ಗಿಡ, ಬರೀ ಕಡ್ಡಿ ಗಿಡ. ಮತ್ತು ಇದ್ರಲ್ಲಿ ಹಂಗೆ ಕಡ್ಡಿ ಗಿಡ ಬರೋಲ್ಲ. ಇದರಲ್ಲಿ ಸುಮ್ಮನೆ ಹಚ್ಚಿಕಟ್ಟಾಗಿ ಹಿಂಗೆ ರಾಗಿ ಹಾಕಿದ್ರು ಎಷ್ಟು ಭಾಳ ಬಂಗಾರ ಆಗೋದು. ಶಿಟ್ ಏನು ಮಾಡೋಕ್ಕಾಗುತ್ತೆ ಹೇಳಿ. ಸೊ ಈಗ ಬನ್ನಿ ಕೊಯ್ಕೊಳ್ಳೋಣ ಮಾವಿನ ಸೊಪ್ಪನ್ನ ಗೈಸ್. ನೋಡಿ ರೆಡಿ ಮಾಡಿ ನಿಲ್ಸಿದ್ದೀನಿ ಎಲ್ಲ ಟ್ಯಾಕ್ಟ್ರಿ ಎಲ್ಲ. ಸೊ ಈಗ ಪೂಜೆ ಮಾಡಬೇಕು. ನಾನು ಇಷ್ಟ ತನಕ ರೆಡಿ ಆಗ್ಬಿಟ್ಟೆ 12 ಗಂಟೆ ಒಳಗೆ ಮಾಡಬೇಕು ಅಂತ. ಸೊ ಅದಕ್ಕೆ 12 ಗಂಟೆ ಒಳಗೆ ಮುಗಿಸ್ತಾ ಇದ್ದೀವಿ. ನೋಡಿ ಹಿಂಗಿದೆ. ಬೇಕಿಲ್ಲ ಹಿಂಗಿದೆ ಅಂತ ಕಾಮೆಂಟ್ ಹಾಕಿ ಗೈಸ್. ಕಾಮೆಂಟ್ ಹಾಕಿ ಹಿಂಗಿದೆ ಅಂತ. ಇನ್ನು ಬೋರ್ ಹತ್ರ ಹೋಗಿಲ್ಲ, ಬೋರ್ ಹತ್ರ ಹೋಗಬೇಕು. ಈಗ ಕಾಣ್ತಾ ಇದೆ ನೆಟ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಯುಧ ಪೂಜೆ ಮಾಡೋದೇ ಒಂದು ಖುಷಿ ಅಲ್ವಾ ಗೈಸ್. ಏನು ಹೇಳ್ತೀರಾ ಗೈಸ್? ಈ ವರ್ಷದ ಆಯುಧ ಪೂಜೆ ಇಸ್ ಕ್ಲೋಸ್, ಮುಗಿದಾಯ್ತು. ಸೊ ಇವಕ್ಕಿನ್ನು ನಿಂಬೆಹಣ್ಣು ಹಚ್ಚಿಬೇಕು. ಇನ್ನು ಒಂದು ಗಾಡಿ ತಗೊಂಡೋಯ್ತು ನಮ್ಮ ಅಪ್ಪಾಜಿ. ಸೊ ಡ್ಯಾಡಿ ತಗೊಂಡೋದ್ರು ಒಂದು ಗಾಡಿ ಬೇಕು ಅಂತ. ಅವ್ರು ನಿಂಬೆಹಣ್ಣು ಹಚ್ಕೊಂಡು ಹೋಗಿದ್ದಾರೆ ನೋಡಿ ಇಲ್ಲಿ ಅಷ್ಟು ಮಾಡೈತೆ. ಸೊ ಈಗ 3 ಗಾಡಿ ನಾನು ಹಚ್ಬೇಕು, ಟ್ಯಾಕ್ಟ್ರಿ ನಾನು ಹಚ್ಬೇಕು. ತಗೊಂಡೋಗೋಣ ಇಲ್ಲಿಗೆ ಬೋರ್ ಪೂಜೆ ಮಾಡೋಕ್ಕೆ ಹೋಗ್ಬೇಕಂತ ತಗೊಂಡೋಗೋಣ ನಾವು ಟ್ಯಾಕ್ಟ್ರಿ. ಅನ್ನೀಗ ಈಗ ಹಚ್ಚೋಣ. ಹಚ್ಚೋಣ. ಕೀಸ್ ಆನ್. ನೋಡಿ ಲಿಂಬೆಹಣ್ಣೆಲ್ಲ ಪಚ್ಚಿಗೆ ಆಗುತ್ತೆ. ಎಲ್ಲ ಒಂದು ಆಮೇಲೆ ಇಲ್ಲಿ ಸೊ ಈಗ ಇದು ಚೆನ್ನಾಗಿ
ಬೈಕಿಗೆ ಪೂಜೆ ಮಾಡೋಕೆ ಬಂದೀನಿ, ಸಾಮಗ್ರಿಗಳೆಲ್ಲ ತಂದಿದ್ದೀನಿ. ಸೊ ಈಗ ಪೂಜೆ ಮಾಡಬೇಕು ಬೋರಿಗೆ, ಅಲ್ಲೈತೆ. ಸೊ ಈಗ ಪೂಜೆ ಮಾಡ್ಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. ಪೂಜೆ ಮಾಡಬೇಕು ಗೈಸ್. ಪೂಜೆ ಆಯಿತು ಗೈಸ್, ನೋಡಿ ಹೆಂಗಿದೆ. ನೋಡಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಕಾಮೆಂಟ್ ಹಾಕಿ, ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ. ಚೆನ್ನಾಗಿ ಪೂಜೆ ಮಾಡಿದ್ದೀನ ಇಲ್ವ ಅಂತ ತೋರಿಸ್ತೀನಿ ನೋಡಿ. ಬೋರಿಗೆ ಹೆಂಗೆ ಕರೆಂಟ್ ಇದೆ, ಬಟ್ ಅಷ್ಟೆಲ್ಲ ಹಂಗೆಲ್ಲ ಕೈ ಹಾಕೋಕ್ಕಾಗಲ್ಲ. ಸೊ ಹಂಗೆ ಮೇಲ್ಗಡೆ ಇದು ಮಾಡಿದ್ದೀನಿ. ಕರೆಂಟ್ ಇದೆ ನೋಡಿ, ಕಾಣ್ತಾ ಇದೆಯಾ? 3 ಲೈನ್ ಆನ್ ಆಗಿಲ್ಲ, ಆಫ್ ಮಾಡಿದ್ದೀನಿ. ಮತ್ತೆಲ್ಲರೂ ಹೊಡೆದ್ರೆ ಏನು ಕಷ್ಟ ಅಂತ ನೋಡಿ ಗೈಸ್ ಹೆಂಗೈತೆ ಅಂತ. ಸೊ ಈಗ ಇನ್ನೊಂದು ಬೋರ್ ಹತ್ರ ಹೋಗಬೇಕು. ಇಲ್ಲಿಂದ ಜಂಪ್ ಆಗ್ಬಿಟ್ಟು ಇನ್ನೊಂದು ಬೋರ್ ಹತ್ರ ಹೋಗೋದು ಬನ್ನಿ. ಇನ್ನೆಲ್ಲ ತೊಗೊಂಡ್ಬಿಟ್ಟು ಈಗ ಸಿಗ್ತೀನಿ. ನೀವು ಯಾವ ಥರ ಬೋರಿಗೆ ಪೂಜೆ ಮಾಡಿದ್ರಿ ಅಂತ ಕಾಮೆಂಟ್ ಹಾಕಿ ಹೇಳಿ, ಹೆಂಗೆ ಪೂಜೆ ಮಾಡಿದ್ರಿ ಅಂತ. ಹೆಂಗೆ ಪೂಜೆ ಮಾಡಿ ಹೆಂಗೆ ಹೇಳೋಕ್ಕಾಗತ್ತೆ? ಸೊ ಹೇಳಿ. ಅದೇ ಬರುತ್ತಲ್ಲ ಗೈಸ್. ನೀವು ಬೋರಿಗೆ ಪೂಜೆ ಮಾಡಿದ್ರ ಅಂತ ಕಾಮೆಂಟ್ ಹಾಕಿ ಅಷ್ಟೇ. ರೋಡಿಗೆ ಹೇಳ್ತಿದ್ದೀನಿ ಗಾಯ್ಸ್, ರೋಡಲ್ಲಿ ಹೋಗ್ತಾ ಇದ್ದೀನಿ, ರೋಡಲ್ಲಿ ಹೋಗ್ತಾ ಇದ್ದೀನಿ ಗಾಯ್ಸ್. ಅದಕ್ಕೆ ಹೋಗ್ತಾ ಇದ್ದೀನಿ ಬೋರ್ ಪೂಜೆ ಮಾಡ್ಕೊಂಬರೋಕ್ಕೆ. ಈಗ ಇನ್ನೊಂದು ಹೊಲ್ದಾಗ ಬಂದು ಪೂಜೆ ಮಾಡಾಯಿತು. ಸೊ ಈಗ ನೋಡಿ ಹೆಂಗೆ ಪೂಜೆ ಮಾಡಿದ್ದೀನಿ ಅಂತ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಹೇಳಿ ಗೈಸ್, ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಹೇಳಿ. ಆ ಹೊಲಕ್ಕೂ ಹೊಲಕ್ಕೂ ಹೇಳ್ತೀರಾ ಗೊತ್ತಿಲ್ಲ ನನಗೆ. ಸೊ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಆ ಹೊಲ ಅದು ಫಸ್ಟು, ಇದು ಸೆಕೆಂಡು, ಕಾಮೆಂಟ್ ಹಾಕಿ. ಫಸ್ಟ್ ಅಂದರೆ ಅದು, ಸೆಕೆಂಡ್ ಅಂದರೆ ಇದು, ಕಾಮೆಂಟ್ ಹಾಕಿ ಯಾವ್ದು ಚೆನ್ನಾಗಿದೆ ಅಂತ ಪೂಜೆ ಮಾಡಿರೋದು. ಸೊ ಈಗ ಮನೆಗೆ ಹೋಗ್ಬೇಕು ಗೈಸ್, ಹೋಗೋಣ ಬನ್ನಿ ಮನೆಗೆ. ಟ್ಯಾಕ್ಟ್ರಿ ತೊಗೊಂಬಂದಿದ್ದೀನಿ ನೋಡಿ, ಎಡೆ ಮಾಡ್ಕೊಬರೋಕ್ಕೆ ಪೂಜೆಗೆ. ಇಲ್ಲ ಇಲ್ಲಿ ಎಲ್ಲ ಹಾಕ್ಕೊಂಡ್ ಕಾಯಿ ಇಡ್ರಿ. ಎಲ್ಲಿ ಪೂಜೆ ಮಾಡ್ಬೇಕು ಇನ್ನು? ಬೋರ್ ತಾವಲ್ಲ? ಹ್ಞೂ, ಮತ್ತೆ ಮಾಡೋದೆ ಮತ್ತೆ ಹೋಗಿ ಆದ್ಮೇಲೆ ಬಿಡು ಇದಾವೆ. ತಾಂದೋಗಿಟ್ಟು ಆ ಕಾಟ ಹಿಂಗ್ ಕರ್ಕೊಂಡು ನೈಟ್ ಇಬ್ರು ಫಸ್ಟ್ ಇಲ್ಲೇ ಹೇಳಿ ತಾಂದೋಗು, ಪೂಜೆ ಮಾಡಿ ಅವನ ಕುಡ್ದು ನೀನ್ ಹೋಗೋ ನಂಗೆ ಹೋಗ್ತೀನಿ ಆ ಕಡೆ. ವಿಡಿಯೋ ಮಾಡ್ಲಂಗೆ ಕಿಶಸ್ ಇವನೇ ಚೆನ್ನಾಗಿಲ್ಲ. ಅಲ್ಲಿ ಮಾತ್ರ ಮಾಡೋಣ, ಇಲ್ಲಿ ಮಾಡೋಣ, ಎಲ್ಲದನ್ನು ಮಾಡು, ಎಲ್ಲದನ್ನು ಮಾಡೋಣ. ಹಂಗೆ ಸುಮ್ಮನೆ ಹೋಗೋಣ. ನಿಧಾನಕ್ಕೆ ಮಾಡೋದು ಗೊತ್ತಲ್ಲ ನಿಂಗೆ. ಮಾತಾಡೋದೇ ಕೇಳ್ತಿದ್ದ ಸುಮ್ಮಗ್ ಹೋಗತ್ಲಾಗೆ ಹೊಡೆದೇ ಹೋಗ್ತಾವ. ಅವ್ನು ಪೂಜೆ ಮಾಡೋದ್ರೊಳಗೆ ಹೊಡೆದೋಗ್ತವೆ. ಅದನ್ನೇ ಯಾರ ಕೊಟ್ಟಾರು? ಹೊಡೆದಿಲ್ಲ ತಡಿ. ಹಾಂ, ಕಲ್ಲು ಹೊಡಿಬೇಕು. 3 ಹೊಡಿ ಸಾಕು, 3 ಕೌಗಳು ಸಾಕು ಹೊಡೆದು. ಒಂದು ಹಿಡ್ವೆ ಹೊಡೆಯೋಣ ತಮ್ಮಲ್ಲ. ಎಲ್ಲಿ? ಇಲ್ಲೇ ಅಲ್ಲಿ ಪೂಜೆ ಮಾಡಲಿ. ಹ್ಞೂ ಮಾಡಿ ಆಫ್ ಮಾಡ್ತೀವಿ. ಆಫ್ ಮಾಡೋದು. ಬಾಲ ಏನು ಏನು ನೀನ್ ಯಾಕೆ ಹಿಂಗೆ ಸೈಕ್ ಮಾಡಕ್ ಮಾಡ್ತೀವಿ ವಿಡಿಯೋ? ನಾವು ಸೈಕ್ ಮಾಡ್ತೀವಿ ಬುದ್ಧಿ. ಇಲ್ಲ ಕಳ್ಳಿ, ಸುಮ್ಮನೆ ಮಾಡ್ತಿರೋದು. ಇವನಿಗೆ ಕಳ್ಸಾಕಿ ಪೂಜೆ ಮಾಡ್ತೀವಿ. ಸೈಡಿಗೆ ಬರ್ರಿ, ಅವ್ರು ಪೂಜೆ ಮಾಡ್ತಾರೆ. ನೀವು ಆಫ್ ಮಾಡಿ ಆಮೇಲೆ ನಾಣಿ ಹಂಗೆ ಹಾಡು ಹೇಳುವಂತ ಊರಿನ ಹೋಗಿ ಇನ್ನೊಂದು ತಲೆಗಳ ಹೋಗಿ
ಮತ್ತೆ ಹೇಳ್ತೀನಿ ಸುಮ್ಮನೆ ಇಟ್ಕೊಳಕ್ಕ ನಿನ್ನ ಕೈಯಾಗ ಅಲ್ಲಿ ಮದ್ದಕ್ಕಿಟ್ಟು ಹಚ್ಚ ಕತ್ಲಾತು ಈಗ ಆರೋಗುತ್ತೆ ಅದೊಂದು ಹಿಂಸೆ ಕಣ ಒಂದೊಂದಕ್ಕೂ ಬೆಂಕಿ ಕಡ್ಡಿ ಗೀಚ್ಬೇಕೆಲ್ಲ ಆರೋಗುತ್ತೆ ರಾಕಿ ಇದು ಅಚ್ಚಾ ನಿಮ್ ಲವರ್ ಬಾಯ್ ಅವು ಬಾ ನಿಮ್ ಹುಡುಗಿ ಕಡೆಯವ್ರ ಅವರು ನೀವ್ ಯಾರ ವಿಡಿಯೋ ಮಾಡಿದ್ರೆ ಮಾಡ್ಕೊಂಡು ಸುಮ್ಮನೆ ಇರಲ್ಲ ನಿಂಗೆ ಏನಾತಲ್ಲ ಮಾಡ್ಕೊಂಡ್ರೆ